ಇವತ್ತು ನಾನು ಚಿಕನ್ದು ರೆಸಿಪಿ ಮಾಡ್ತಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಒಂದ್ಸಲ ಮುಂಚೆನೇ ಮಾಡಿದ್ದೆ, ಸಖತ್ತಾಗಿತ್ತು ಟೇಸ್ಟ್, ತುಂಬ ಸ್ವೀಟ್, ಟ್ಯಾಂಗಿ, ಸ್ಪೈಸಿಯಾಗಿ. ಸೊ ಅದೇ ರೆಸಿಪಿ ಮತ್ತೆ ವಿತ್ ವಿಡಿಯೋ ಮಾಡ್ತಾಯಿದ್ದೀನಿ. ಚೆನ್ನಾಗಿದ್ರೆ ನಿಮಗೂ ಕೂಡ ಹೇಳ್ತೀನಿ, ನೀವು ಕೂಡ ಟ್ರೈ ಮಾಡಿ ನೋಡೋಣ ಇವಾಗ ಹೇಗೆ ಬರುತ್ತೆ ಅಂತ. ಇದು 750 ಗ್ರಾಮ್ಸ್ ಇದೆ ಚಿಕನ್, ಬೋನ್ಲೆಸ್ ಚಿಕನ್, ಜೊತೆಗೆ ಸ್ವಲ್ಪ ಬೋನ್ಸ್ ಇರೋದನ್ನು ತಗೊಂಡಿರೋದು. ಇವಾಗ 1.5 ಟೀ ಸ್ಪೂನ್ ಅಷ್ಟು ಸಾಲ್ಟ್ನ ಹಾಕೋತಾ ಇದ್ದೀನಿ. ಹಾಫ್ ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್, ಹಾಫ್ ಲೆಮನ್ನ ಹಿಂಡ್ಕೊತಿದ್ದೀನಿ. ಇದ್ರದ್ದು ಟೇಸ್ಟ್ ಮಾತ್ರ ನನಗೆ ಸಖತ್ ಇಷ್ಟ ಆಗುತ್ತೆ. ತುಂಬಾ ಸ್ಪೈಸಿ ಇರೋರು ಸ್ಪೈಸಿ ಮಾಡ್ಕೊಳ್ಳಿ, ಸ್ಪೈಸಿ ತಿನ್ನೋರು. ನಾವು ಅಷ್ಟು ಸ್ಪೈಸ್ ತಿನ್ನಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ 30 ಮಿನಿಟ್ಸ್ ಅಟ್ಲೀಸ್ಟ್ ಮ್ಯಾರಿನೇಷನ್ ಮಾಡೋಣ. ಇನ್ನು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸಾಲ್ಟು ಅಷ್ಟೇ ನೋಡಿಬಿಟ್ಟು ಹಾಕ್ಕೊಳ್ಳಿ. ಆ್ಯಕ್ಚುಲಿ ಚಿಕನನ್ನು ಅಟ್ಲೀಸ್ಟ್ 1 ಅವರ್ ಅಥವಾ 1 ಡೇ ಏನಾದ್ರು ನೀವು ಮ್ಯಾರಿನೇಟ್ ಮಾಡಿದ್ರಿ ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತಂತೆ. ನಾವು ಯಾವತ್ತೂ ಅಷ್ಟೊಂದು ಮ್ಯಾರಿನೇಟ್ ಮಾಡಿಲ್ಲ, ಜಸ್ಟ್ ಮ್ಯಾಕ್ಸಿಮಮ್ಮೇ 1 ಅವರ್ ಅಷ್ಟೇ ಇಟ್ಟಿರೋದು ನಾವು. ಇವಾಗ ಇದು ಮ್ಯಾರಿನೇಟ್ ಆಗಲಿ, ನೆಕ್ಸ್ಟ್ ಪ್ರಿಪೇರ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ನಾನು ಆನಿಯನ್ಸ್ ಕಟ್ ಮಾಡ್ತಾ ಇದ್ದೀನಿ. ಆನಿಯನ್ ಮತ್ತು ಟೊಮೆಟೊ, ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ ನಿಮ್ಗೆ ಇಷ್ಟ ಆಗಿದ್ದರೆ. ನನಗೆ ಇಷ್ಟ ಆಗಲ್ಲ, ಸೊ ನಾನು ಅದನ್ನು ಸ್ಕಿಪ್ ಮಾಡ್ತಿದ್ದೀನಿ. ಇನ್ನು ಹುಣಸೆ ಹಣ್ಣು, ಹುಳಿ ಅದನ್ನು ಕೂಡ ಹಾಕೋಬೋದು ಸೋಯಾ ಸಾಸ್ ಬದಲು, ಅದು ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಏನಾದರೂ ಮನೇಲೇ ಹಸಿ ಮೆಣಸಿನ್ಕಾಯ್ದು ಉಪ್ಸಾರು ಖಾರ ಮಾಡ್ಕೊಂಡಿದ್ರೆ ಅದು ಹಾಕೋಬೋದು. ನಿಜ ಅದು ಸಖತ್ ಟೇಸ್ಟ್ ಕೊಡುತ್ತೆ. ಬಟ್ ಅದು ಇವಾಗ ಸದ್ಯಕ್ಕಿಲ್ಲ ಅಂತ ನಾನು ಚಿಲ್ಲಿ ಸಾಸ್ನ ಯೂಸ್ ಮಾಡ್ತಾಯಿದ್ದೀನಿ. ಚಿಲ್ಲಿ ಸಾಸ್ ಆ್ಯಕ್ಚುಲಿ ಖಾರನೇ ಇರಲ್ಲ, ಅಂಗಡಿಲಿ ಸಿಗೋ ಚಿಲ್ಲಿ ಸಾಸ್. ನನಗೆ ಅದಕ್ಕೆ ಅದು ಹಾಕೋಕ್ಕೆ ಇಷ್ಟ ಇಲ್ಲ, ಬಟ್ ಇವಾಗ ಸದ್ಯಕ್ಕೆ ಅದೊಂದೇ ಇರೋದು. ಗುಡ್ ನ್ಯೂಸ್ ಏನು ಅಂದರೆ ಉಪ್ಸಾರು ಖಾರ ಇದೆಯಂತೆ, ಅದನ್ನೇ ಹಾಕ್ತೀನಿ ಗೈಸ್. ನನಗೆ ಈರುಳ್ಳಿ ಸಿಪ್ಪೆ ಬಿಡಿಸಿದ್ದಕ್ಕೇ ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತು. ಸೊ ಅಮ್ಮನಿಗೆ ಈರುಳ್ಳಿ ಕಟ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಅಂದರು ಗೈಸ್, ಅಮ್ಮಂದಿರೆಲ್ಲ ಹೇಗೆ ಅಡುಗೆ ಮಾಡ್ತಾರೆ, ಇವಾಗ ನನಗೆ ಇಟ್ಕೊಂಡಿದ್ದಾರೆ ನೀನು ಅಡುಗೆ ಕಲಿ, ಮದುವೆ ಆದಮೇಲೆ ನೀನು ಅಡುಗೆ ಮಾಡಬೇಕು ಅಂತ. ನಿಮಗೋಸ್ಕರ ನೀನು ಈರುಳ್ಳಿ ಕಟ್ ಮಾಡಿರೋದಕ್ಕಾದ್ರೂ ಇನ್ನೂ ತುಂಬಾ ಟೇಸ್ಟಿಯಾಗಿ ಅಡುಗೆ ಮಾಡಿಕೊಡ್ತೀನಿ. ಇವಾಗಾದ್ರೂ ಕಂಡುಬಿಡಾಯ್ತು? ಆಗ್ತಾಯಿಲ್ಲ, ಪ್ರಾಮಿಸ್ ಆಗ್ತಾಯಿಲ್ಲ. ಇವಾಗ ಅಮ್ಮ ಆನಿಯನ್ಸ್ ಎಲ್ಲ ಕಟ್ ಮಾಡಿಕೊಟ್ರು. ಇವಾಗ ಟೊಮೆಟೊ ನನಗೆ ಬಿಟ್ಟಿದ್ದಾರೆ ಕಟ್ ಮಾಡೋಕ್ಕೆ. ತುಂಬ ಚಿಕ್ಕನೂ ಮಾಡಬೇಡಿ, ಯಾಕೆಂದರೆ ಅದು ಕುಕ್ ಮಾಡಿದಾಗ ಎಲ್ಲ ಹೋಗ್ಬಿಡೋದು, ಅಂದರೆ ಸಣ್ಣಾಗೋಗುತ್ತೆ. ಅಯ್ಯಯ್ಯೋ, ಇದು ಎಕ್ಸ್ಟ್ರಾಸ್ನೆಲ್ಲ ಫಸ್ಟು ತೆಕ್ಕೊಬಿಡೋಣ. ನಾನು ಟೊಮೆಟೊ ಕಟ್ ಮಾಡೋದು ಎಲ್ಲ ಫುಲ್ಲೆಲ್ಲ ವೀಡಿಯೋ ಹಾಕಲ್ಲ, ತುಂಬ ಲೆಂತಾಗೋಗುತ್ತೆ, ಚೆನ್ನಾಗಿರಲ್ಲ ನೋಡೋಕ್ಕೆ. ನನಗೇ ಅಪ್ಲೋಡ್ ಮಾಡುವಾಗ, ಎಡಿಟ್ ಮಾಡುವಾಗಲೇ ನೋಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ನಿಮ್ಗೆ ಹೆಂಗೆ ಇಂಟ್ರೆಸ್ಟ್ ಬರುತ್ತೆ ತುಂಬ ಲೆಂತಿ ವೀಡಿಯೋಸ್ ಇದ್ದರೆ? ಆ್ಯಕ್ಚುಲಿ ಇವಾಗೆಲ್ಲ ಎಷ್ಟೊಂದು ಜನ, ಇವಾಗ ನಾನು ಅಷ್ಟೇ, ಏನಾದರೂ ಬೇರೆ ರೆಸಿಪಿ ಟ್ರೈ ಮಾಡಬೇಕು ಅಂದರೆ ಶಾರ್ಟ್ಸ್ನೇ ಪ್ರಿಫರ್ ಮಾಡ್ತೀನಿ, ಬೇಗ ಮುಗ್ದೋಗುತ್ತೆ ಅಂತ. ಇವಾಗೆಲ್ಲ ಜಾಸ್ತಿ ಲೆಂತಿ ವೀಡಿಯೋಸ್ ಯಾರೂ ನೋಡ್ತಾ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾರೆ, ಆಮೇಲೆ ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡ್ತಾರೆ, ಅಷ್ಟರಲ್ಲೇ ಎಲ್ಲ ಗೊತ್ತಾಗೋಗುತ್ತೆ. ಅದಕ್ಕೆ ಯಾಕೆ ಆ ಥರ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಏನೇನು ಬರ್ಬೋದು ಇದ್ರದ್ದು ಆಲ್ಟರ್ನೇಟ್ ಅಂತ ನೀವು ಗೊತ್ತಿದ್ರೆ ಹೇಳಿ. ಇವಾಗ ಒಂದು ಪ್ಯಾನಿಗೆ
ಸ್ವಲ್ಪ ಬಟರ್ ಹಾಕ್ಕೊಳ್ಳೋಣ. ಎಷ್ಟೋ ಹಾಕ್ಕೊಳ್ಳಿ, ನಿಮ್ಮಿಷ್ಟ. ಇಷ್ಟೇ ಹಾಕೋಬೇಕಂತ ಏನಿಲ್ಲ. ನಿಮಿಷ. ಅಯ್ಯೋ, ಗಟ್ಟಿಯಾಗೋಗಿದೆ. ವಿಡಿಯೋನೂ ಆನ್ ಆಗಿರಲಿಲ್ಲ. ಓಕೆ, ಇದು ಇಷ್ಟ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಇದಕ್ಕೆ ಆಯಿಲ್ ಕೂಡ ಹಾಕಬೇಕಿತ್ತು, ಬಟ್ ನಾನು ಆಯಿಲ್ನ ಸ್ಕಿಪ್ ಮಾಡ್ತೀನಿ. ಅದ್ರ ಬದಲು ಸ್ವಲ್ಪ ಜಾಸ್ತಿನೇ ಬಟರ್ನ ಹಾಕ್ತೀನಿ ಇವಾಗ. ಅದಾದಮೇಲೆ ಇವಾಗ ಆನಿಯನ್ಸ್ನ ಫಸ್ಟು ಫ್ರೈ ಮಾಡ್ಕೊಳ್ಳೋಣ. ಓಕೆ, ಇವಾಗ ಇಷ್ಟು ಬಟರ್ ಹಾಕ್ಕೊಂಡು ಮೆಲ್ಟ್ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ ಆನ್ ಮಾಡೋಣ. ಆನ್ ಆಯಿತು ಸದ್ಯ. ಗ್ಯಾಸ್ದು ಕ್ರೈಸಿಸ್ ಆಗಿದೆಯಲ್ಲ ಗೈಸ್, ಏನು ಮಾಡೋದು? ಏನಾದರೂ ಐಡಿಯಾಸ್ ಇದ್ದರೆ ಹೇಳಿ. ನಾನು ಅಂದ್ಕೊಂಡೆ ಎಲೆಕ್ಟ್ರಿಕ್ ಸ್ಟವ್ ತೊಗೊಳ್ಳೋಣ ಅಂತ. ಅದೇನೋ ಕಾಯಿಲ್ದು ಬರ್ತಿತ್ತಲ್ಲ ಆವಾಗ. ಅದು ಸೌದೆ ಒಲೆ ನಮ್ಮಮ್ಮ ಸಜೆಸ್ಟ್ ಮಾಡಿದ್ದು ನನಗೆ. ಸೌದೆ ಒಲೆ ಮಾಡಿದ್ರೆ ಆಮೇಲೆ ಸೌದೆ ಕ್ರೈಸಿಸ್ ಆಗೋಗುತ್ತೆ. ಅದ್ರ ಬದಲು ಎಲೆಕ್ಟ್ರಿಕ್ಕೆ ಸ್ವಲ್ಪ ಯೂಸ್ ಮಾಡ್ಕೊಳ್ಳೋಣ. ಇದು ಮೆಲ್ಟ್ ಆಗಲಿ. ಎಲ್ಲ ಮೆಲ್ಟ್ ಆಗಲಿ ಇವಾಗ. ನನಗೆ ಆ್ಯಕ್ಚುಲಿ ಬಟರಲ್ಲಿ ಮಾಡೋ ರೆಸಿಪೀಸ್ ಸಖತ್ ಇಷ್ಟ ಆಗುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಲ್ಲ. ಎಲ್ಲದಕ್ಕೂ ಬಟರ್ ಹಾಕೋಣ ಅನಿಸುತ್ತೆ, ಬಟ್ ಬಟರ್ ಜಾಸ್ತಿ ಫ್ಯಾಟ್ ಇರೋದ್ರಿಂದ ಬಟರ್ನ ಯೂಸ್ ಮಾಡಲ್ಲ. ನನಗೆ ಆಯಿಲ್ ಮತ್ತು ಏನು ಈ ಥರ ಲಿಪಿಡ್ ಐಟಮ್ಸ್ ಇರಬಾರ್ದು, ಬಟ್ ನನಗೆ ಬಟರ್ ಸಖತ್ ಇಷ್ಟ. ಯಾಕೆ ಈ ಥರ? ಎಲ್ಲನೂ ಅಷ್ಟೇ ಆಯಿಲ್ ಹಾಕ್ತೇನೆ ಮಾಡೋಕ್ಕೇ ಟ್ರೈ ಮಾಡ್ತೀನಿ. ಯಾಕೆಂದರೆ ನನಗೆ ಆಯಿಲ್ ಕಂಟೆಂಟ್ ಇರೋ ಐಟಮ್ಸ್ನ ತಿನ್ನೋಕ್ಕೇ ಒಂಥರ ಅನಿಸುತ್ತೆ. ಬಟ್ ಬಟರ್ ಅಂದರೆ ಸಖತ್ ಇಷ್ಟ. ಬಟರ್ನ ತಿನ್ನೋಕ್ಕೂ ಒಂಥರ ಆಗುತ್ತೆ. ಇವಾಗ ಇದು ಮೆಲ್ಟ್ ಆಗಿದೆ. ಇದಕ್ಕೆ ಆನಿಯನ್ಸ್ನ ಹಾಕ್ಕೊಳ್ಳೋಣ. ಓಕೆ, ಇದು ಆನಿಯನ್ ಮತ್ತು ಟೊಮೆಟೊ ಚಾಪ್ ಮಾಡಿದ್ವಲ್ಲ, ಹಾಕೋಣ ಅದನ್ನು. ಚಟಪಟ ಅಂತಾನೆ ಅಂತಿಲ್ಲ, ಚಟಪಟ ಅನ್ಬೇಕಿತ್ತು. ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ. ಚಟಪಟ 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 ಅಂತ ಐತೆ. ಇದು ಅನ್ನಲ್ವಾ? ಇನ್ನೂ ಹೀಟ್ ಆಗಬೇಕು. ಸಿದೋದ್ರೆ ಬಟರು ಬಟರ್ ಹಾಕಿ ಸಿಗುತ್ತೆ. ಅದು ದೊಡ್ಡೋರಲ್ಲಿ ಇಟ್ಕೋಬೇಕು, ಚಿಕ್ಕೂರಲ್ಲಿ ಮೀಡಿಯಂ ಫ್ಲೇಮ್ ಮಾಡಿದ್ದೆವು ಸರಿ. ಇದ್ರ ಮೀಡಿಯಂ ಫ್ಲೇಮ್ ಮಾಡ್ಬೋದಲ್ಲ. ಇವಾಗ ಅನ್ನಲ್ವಾ ಚಟಪಟ? ಅನ್ನಲ್ಲಮ್ಮ. ಇವಾಗ ಇದ್ರ ಜೊತೆಗೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಸಹ ಹಾಕೊಳ್ಳೋಣ. ಬಟರ್ ಇವಾಗ ಸ್ವಲ್ಪ ಏನು ಪಾತ್ರೆ ಸ್ವಲ್ಪ ಬಿಸಿಯಾಗಿದೆ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊಳ್ಳೋಣ. ನೀವು ಜಿಂಜರ್ ಮತ್ತು ಗಾರ್ಲಿಕ್ನ ಚಾಪ್ ಮಾಡಿನೂ ಹಾಕೋಬೋದು, ಬಟ್ ನಾನು ಅದೆಲ್ಲ ಯೂಸ್ ಮಾಡಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟ್ನೇ ಹಾಕ್ತೀನಿ. ಇದು 2 ಟೇಬಲ್ ಸ್ಪೂನ್ ಅಟ್ಲೀಸ್ಟ್ ಹಾಕ್ಕೊಳ್ಳಿ, ಚೆನ್ನಾಗಿ ಫ್ಲೇವರ್ ಬರುತ್ತೆ. ನಿಮಿಷ, ನಾನು ಫುಲ್ ಇಡೀ ಪ್ಯಾಕೆಟ್ ಹಾಕ್ತೀನಿ. ನಿಜ ನನಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಸಖತ್ ಇಷ್ಟ. ಏನೋ ಅದ್ರದ್ದು ಫ್ಲೇವರೇ ಇಷ್ಟ ಆಗುತ್ತೆ ನನಗೆ. ಸೊ ಜಾಸ್ತಿ ಹಾಕೊಳ್ಳೋಕ್ಕೆ ಇಷ್ಟ ನನಗೆ. ಅಯ್ಯೋ, ಬರ್ತಾಯಿಲ್ಲ 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 ಬರ್ತಾಯಿದೆ ಬರ್ತಾಯಿದೆ ಬರ್ತಾಯಿದೆ. ಬೇಯಬೇಕಲ್ಲಪ್ಪ ಅದು. ಇವಾಗ ನಾನು ಇದನ್ನು ಸ್ವಲ್ಪ ದಪ್ಪ ಊರಿಗೆ ಶಿಫ್ಟ್ ಮಾಡ್ತಿದ್ದೀನಿ ಗೈಸ್. ಏನೋ ಇದು ಬೇಯ್ತಾನೇ ಇಲ್ಲ. ದಪ್ಪ ಊರಿಲಿ ಮೀಡಿಯಂ ಫ್ಲೇಮ್. ಇದು ಫ್ರೈ ಮಾಡೋಣ ಚೆನ್ನಾಗಿ. ಇವಾಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಚಟಪಟ ಅಂತಿದೆ ಸ್ವಲ್ಪ. ಇವಾಗ ನಾನು ದೊಡ್ಡ ಉರಿಲಿ ಮೀಡಿಯಂ ಫ್ಲೇಮಲ್ಲಿ ಮಾಡ್ತಿದ್ದೀನಿ. ದೊಡ್ಡ ಉರಿ ಅಂದರೆ ಏನು ದೊಡ್ಡ ಬರ್ನರ್ ಏನೋ ಇದೆಯಲ್ಲ ಅದು. ಸ್ಟವಲ್ಲಿ ಇರುತ್ತಲ್ಲ ಚಿಕ್ಕದು ದೊಡ್ಡದು, ಅದು ದೊಡ್ಡದು. ಆಡ್ತಾಯಿದೆ. ಓ ಮೈ ಗಾಡ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟ, ಬಟ್ ಇದು ಆರೋದು ಇಷ್ಟ ಆಗಲ್ಲ. ASMR ಕೇಳಿಸ್ಕೊಳ್ಳಿ. ASMR ಆಗ್ತಾ ಇದೆ.
ಓಕೆ, ಇವಾಗ ಟೊಮೆಟೊಸ್ ಹಾಕೋಣ. ASMR ಕೇಳಿಸ್ಕೊಳ್ಳಿ. ಇದು ದಪ್ಪ ದಪ್ಪ ಚಾಪ್ ಮಾಡಿದ್ದೀನಿ ಅಂದರೆ ಓಕೆ, ಏಕೆಂದರೆ ಕೊನೆಗೆ ಎಲ್ಲ ಕೊನೆಗೆ ಎಲ್ಲ ಸಾಫ್ಟಾಗಿ ಅದು ಜ್ಯೂಸ್ ಥರ ಆಗೋಗುತ್ತೆ. ಸೊ ಹೆಂಗಾದ್ರೂ ಕಟ್ ಮಾಡ್ಕೊಳ್ಳಿ, ಬಟ್ ಆನಿಯನ್ಸ್ ಸ್ವಲ್ಪ ಚಿಕ್ಕ ಚಿಕ್ಕನೇ ಕಟ್ ಮಾಡಿ. ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕೊಳ್ಳೋಣ. ಚಿಕನ್ಗೂ ಸಾಲ್ಟ್ ಹಾಕಿರ್ತೀರ, ಸೊ ನೋಡ್ಕೊಂಡು ಹಾಕೊಳ್ಳಿ. ಇದ್ರ ಜೊತೆಗೆ ಅಮ್ಮ ಮಾಡಿದ್ದು ಉಪ್ಸಾರು ಖಾರ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕೋಣ, ತುಂಬ ಖಾರ ಇರುತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಮಾಡೋಣ. ಆಡ್ತಾ ಇದೆ ಎಲ್ಲ ಅಮ್ಮ. ಅದು ಇದು ASMR ಯಾವಾಗಲೂ ಇರುತ್ತೆ ಅಡುಗೆ ಮಾಡಿದಾಗ, ನಾನು ಅಮ್ಮ ಗುಮ್ಮ ಅಂತ. ಆ್ಯಕ್ಚುಲಿ ಖಾರದ ಪುಡಿ ಹಾಕೋಬೋದು, ನಾನು ಅದ್ರ ಬದಲು ಇದು ಹಸಿರು ಉಪ್ಸಾರು ಖಾರ ಹಾಕೋತಾ ಇರೋದು. ಇದ್ರ ಜೊತೆಗೆ ಇವಾಗ ಸಾಸಸ್ನ ಹಾಕ್ಕೊಳ್ತಾ ಹೋಗೋಣ. ಕೆಚಪ್ ಹಾಕೋತಾ ಇದ್ದೀನಿ. ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಸ್ವಲ್ಪ ಹಾಕೊಳ್ಳೋಣ. ಸ್ವಲ್ಪ ವಿನಿಗರ್ ಜೊತೆಗೆ ಸೋಯಾ ಸಾಸ್ ಹಾಕೋಬೋದು. ಇವಾಗ ಇದನ್ನು ಸ್ವಲ್ಪ ಮುಚ್ಚೋಣ. ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಒಂದು 2 ಮಿನಿಟ್ಸ್ ಕ್ಲೋಸ್ ಮಾಡಿಡೋಣ. ಅದು ಅವಾಗ ರಸ ಬಿಟ್ಕೊಳ್ಳುತ್ತೆ. ಇವಾಗ ಇದನ್ನು ತೆಗಿಯೋಣ. ಕೊಡುತ್ತೆ. ಓಕೆ ಆಗಿದೆ. ಇವಾಗ ಇದಕ್ಕೆ ಚಿಕನ್ನ ಹಾಕೊಳ್ಳೋಣ. ಎಲ್ಲ ಇವಾಗ ಚಿಕನ್ನ ಹಾಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಾರಿ ಎಕ್ಸ್ಕ್ಯೂಸ್ ಅಮ್ಮ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕ್ಲೋಸ್ ಮಾಡೋಣ. ಲಿಡ್ಡೆಲ್ಲ ತಟ್ಟೆ. ಓಕೆ, ಇವಾಗ ಇದು ನಾ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋಣ. ಇನ್ನು ಸ್ವಲ್ಪ ಸಾಸ್ಗಳನ್ನ ಹಾಕೊಳ್ಳೋಣ, ಚೆನ್ನಾಗಿರುತ್ತೆ ಟೇಸ್ಟ್. ಕೆಚಪ್ ಸ್ವಲ್ಪ ಜಾಸ್ತಿನೇ ಇರಲಿ. ಆಮೇಲೆ ಸ್ವಲ್ಪ ಅಮ್ಮ ಮಾಡಿದ ಉಪ್ಸಾರು ಖಾರ. ಜೊತೆಗೆ ತಕ್ಕಷ್ಟು ಎಕ್ಸ್ಟ್ರಾ ಉಪ್ಪು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ತೆಗೆದ್ರೆ, ಇದಕ್ಕೆ ಏನಂತಾರೆ ಗೊತ್ತಿಲ್ಲ, ಏನೋ ಮಾಡಿದಾಗ ಚೆನ್ನಾಗಿ ಬಂತು ರೆಸಿಪಿ ಅಂತ ಇವಾಗ ಮತ್ತೆ ಮಾಡಿದ್ದು. ಚಿಕನ್ ರೆಸಿಪಿ ರೆಡಿ. ಆಗಲೇ ಜ್ಯೂಸಿ ಆಗಿದೆ, ತಿನ್ನೋಣ ಅನಿಸ್ತಿದೆ. ಲೋ ಫ್ಲೇಮಲ್ಲೇ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸೋಣ.
ಅಷ್ಟೇ 15 ಮಿನಿಟ್ಸ್ ಬಿಟ್ಟು ನೋಡೋಣ, ಆವಾಗ ಬೆಂದಿರುತ್ತೆ. ಒಂದ್ಸಲ ಮಧ್ಯದಲ್ಲಿ ಮಿಕ್ಸ್ ಮಾಡಿಬಿಟ್ಟು, ನಾನು ಡ್ರೈ ಚಿಕನ್ ಮಾಡೋಣ ಅಂದ್ಕೊಂಡೆ, ಇದು ಗೊಜ್ಜಾಗೋಗಿದೆ. ಸೊ ಚಪಾತಿ ಮಾಡ್ಕೊಂಡು ಇವಾಗ ತಿನ್ಕೋಬೇಕು. ಅಮ್ಮ ಸುಟ್ಟು ಚೆನ್ನಾಗಿ ಇದೆ. ಸ್ವಲ್ಪ ಇನ್ನೂ ಬಿಟ್ಟು ತೆಗೆಯೋಣ, ಆವಾಗ ಚೆನ್ನಾಗಿ ಫ್ಲೇವರ್ಸ್ ಒಳಗೆ ಹಿಡಿಯುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಸ್ಮೆಲ್ ಅಂತೂ ಸಖತ್ತಾಗಿದೆ. ನೀವು ಟ್ರೈ ಮಾಡಲೇಬೇಕು. ಇವಾಗ ಕ್ಲೋಸ್ ಮಾಡಿ 20 ಮಿನಿಟ್ಸೇ ಬಿಡೋಣ, ಬಿಕಾಸ್ ನೀರು ಹಿಡಿದಿದೆ ಅಲ್ಲ, ನೀರು ಬಿಟ್ಟಿದೆ ಅಲ್ಲ, ಚೆನ್ನಾಗಿ ಬೇಯುತ್ತೆ ಆವಾಗ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ಏನಾದ್ರು ಚಿಕನ್ ಬೆಂದಿಲ್ಲ ಅಂದರೆ. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ದು ಚೆನ್ನಾಗಿ ನೀರು ಹಾಕಿ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ಇವಾಗ ಇದೆಲ್ಲ ರೆಡಿ ಆಗಿದೆ. ಇವಾಗ ಊಟ ಮಾಡೋಣ. ಇದು ಮುಗಿಸೋಷ್ಟರಲ್ಲೇ ರಾತ್ರಿ 10 ಗಂಟೆ ಆಗೋಗಿತ್ತು. ಚಪಾತಿ ಎಲ್ಲ ಮಾಡಿದ್ರೆ ಇನ್ನೂ ಟೈಮ್ ಆಗುತ್ತೆ ಅಂತ ಉಪ್ಸಾರು ಅನ್ನೋದಲ್ಲೇ ತಿಂತಾಯಿದ್ದೀವಿ ಗೈಸ್. ಬನ್ನಿ ಗೈಸ್, ಊಟ ಮಾಡೋಣ. ಸೀರಿಯಲ್ನ ನೋಡ್ಕೊಂಡು. ಅಂದರೂ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ನಂಗೆ ತುಂಬಾ ಇಷ್ಟ ಆಯಿತು. ನಾನು ಯಾವಾಗಲೂ ಚೆನ್ನಾಗೇ ಮಾಡ್ತೀನಿ, ಅದು ಸೆಕೆಂಡ್ರಿ. ಸೈಡ್ಸ್ ಏನಾದರೂ ಸ್ಪೈಸಿ ಇದ್ದರೆ ಈ ಥರ ಉಪ್ಸಾರು ಅಥವಾ ಮೊಸರನ್ನ ಚೆನ್ನಾಗಿರುತ್ತೆ. ಏನಾದರೂ ಹಪ್ಪಳ ಆ ಥರ ಸೈಡ್ಸಿಗೆ ಇಟ್ಕೊಂಡ್ರೆ ತಿಳಿ ಸಾಂಬಾರು, ತರಕಾರಿ ಸಾಂಬಾರು ಅದು ಮ್ಯಾಚ್ ಆಗುತ್ತೆ. ಜೊತೆಗೆ ಮಜ್ಜಿಗೆ ಇವಾಗ ಮಾಡ್ತಾಯಿದ್ದೀನಿ. ಎಲ್ಲನೂ ಸೇರಿಸ್ಕೊಂಡು ಒಟ್ಟಿಗೆ ಊಟ ಮಾಡೋಣ. ಮನೇಲಂತೂ ಎಲ್ಲರೂ ಹೇಳ್ತಿರ್ತಾರೆ ಚೆನ್ನಾಗಿ ಮಾಡ್ತಿದ್ಯಾ ಅಂತ. ನನಗೆ ಹೇಗೆ ಅಂದರೆ ಅನ್ನ ಸಾಂಬಾರು ಮಾಡೋದಕ್ಕೆ ಬರಲ್ಲ, ಬಟ್ ಸೈಡ್ಸ್ ಅಂತೂ ಸಖತ್ತಾಗಿ ಮಾಡ್ತೀನಿ. ಯಾಕೆ ಅಂದರೆ ನಾನು ಜಾಸ್ತಿ ಸೈಡ್ಸೇ ತಿನ್ನೋದು ಊಟಕ್ಕಿಂತ. ಸೊ ನಂಗೆ ಹೇಗೆ ಬೇಕೋ ಹಾಗೆ ಸೈಡ್ಸ್ನ ಮಾಡಿಕೊಂಡು ತಿನ್ನೋದನ್ನು ಕಲ್ತಿದ್ದೀನಿ. ಅದೇ ಅಮ್ಮ ಅಂತಾರೆ ಅನ್ನ ಸಾಂಬಾರು ಮಾಡೋಕ್ಕೆ ಬರಲ್ಲ, ಬಟ್ ಇದೆಲ್ಲ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತೀಯಾ ಅಂತ. ಅದ್ರ ಜೊತೆ ನಾನು ಏನೇ ಅಡುಗೆ ಮಾಡಿದ್ರೂ ಎಷ್ಟು ಟೇಸ್ಟಿಯಾಗಿರುತ್ತೋ ಅಷ್ಟೇ ಪಾತ್ರೆ ಬಿದ್ದಿರುತ್ತೆ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ಏಕೆಂದರೆ ನಾನು ಚಿಕನ್ದು ರೆಸಿಪಿ ಮಾಡಿದ್ನಲ್ವ, ಅದಕ್ಕೆ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು. ಸಾಸ್ ಎಲ್ಲ ಇದ್ದರೆ ಆರಾಮ್ಸೆ ಏನು ಹಾಕಿದ್ರೂ ಟೇಸ್ಟಿಯಾಗೇ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಅದಾದಮೇಲೆ ಫುಲ್ ವೀಡಿಯೋಸ್ನ ನೋಡಿ, ಆವಾಗ ಗೊತ್ತಾಗುತ್ತೆ ಹೇಗೆ ನಾನು ಇದನ್ನು ಪ್ರಿಪೇರ್ ಮಾಡಿದ್ದೀನಿ ಅಂತ. ಫುಲ್ ವೀಡಿಯೋ ನೋಡಿರೋದಕ್ಕೆ ಈ ಕ್ಲಿಪ್ಪಿಂಗ್ ನಿಮಗೆ ಕಾಣಿಸ್ತಿದೆ. ಓಕೆ, ಇವತ್ತಿಂದು ವಿಡಿಯೋ ಇಷ್ಟೇ. ಇನ್ನೊಂದು ಚಿಕನ್ ರೆಸಿಪಿದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. KFC ಚಿಕನ್ ಮಾಡಿದ್ದೀನಿ, ಅದು ಕೂಡ ಸಖತ್ತಾಗಿತ್ತು. ಮನೇಲಿ ಟ್ರೈ ಮಾಡಿದ್ದು ಫಸ್ಟ್ ಟೈಮೇ ಚೆನ್ನಾಗಿ ಬಂದಿತ್ತು. ಅದರದ್ದು ವಿಡಿಯೋ ಹಾಕ್ತೀನಿ, ಅದನ್ನು ಕೂಡ ನೋಡಿ. ಆ್ಯಂಡ್ ಎವ್ರಿ ಸಂಡೇಸ್ ನಾನು ಹಾಕೋ ಚಿಕನ್ ರೆಸಿಪಿನ ನೋಡಿಕೊಂಡು ನೀವು ಕೂಡ ಮನೇಲಿ ಟ್ರೈ ಮಾಡಿ, ಟೇಸ್ಟಿ ಊಟ ಮಾಡಿ. ಆದಮೇಲೆ ಇವತ್ತಿಂದು ವಿಡಿಯೋ ಇಷ್ಟೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.